मुस्लिम तंजीमों के इत्तेहाद का कांग्रेस हुकूमत को इंतबा, ज़मीर अहमद खान को नायब वज़ीर आला बनाने का मुतालबा। हसन, मुस्लिम तंजीमों के इत्तेहाद के रियासती कन्वीनर इनशाद पालिया ने कहा है कि मुस्लिम बरादरी के साथ नाइंसाफ़ी करना तो आसान है, लेकिन आइंदा दिनों में इसके नताइज का सामना करना कांग्रेस हुकूमत के लिए बहुत मुश्किल होगा। ज़मीर अहमद खान समेत 4 मुस्लिम अरकान असम्बली को काबीना में शामिल करने के मुतालबे पर हसन शहर में 80 फुट रोड से पाक तक मशल बरदार रैली निकाली गई और हुकूमत के खिलाफ एहतजाज दर्ज कराया गया। इस मौके पर इनशाद पालिया ने कहा कि इंतखाबात से कबल कांग्रेस ने मुसलमानों के मुख्तलिफ मुतालिबात पूरे करने का वादा किया था, लेकिन क़यादत में तब्दीली के बाद ज़मीर अहमद खान समेत पूरी मुस्लिम बरादरी को नज़रअंदाज किया जा रहा है। उन्होंने इल्ज़ाम लगाया कि कांग्रेस हुकूमत मुस्लिम बरादरी के साथ वादा खिलाफी कर रही है। उन्होंने कहा कि डी के शिव कुमार खुद कहते हैं कि मजदूरी का हक अदा किया जाना चाहिए, इसीलिए हम मुतालबा कर रहे हैं कि मुस्लिम वोटों का हक अदा किया जाए। अगर ज़मीर अहमद खान को नायब वज़ीर आला बनाया जाता है तो उसे मुस्लिम वोटों का एहतराम समझा जाएगा, वरना ये मुस्लिम बरादरी के साथ नाइंसाफ़ी तस्वुर होगी। इनशाद पालिया ने मज़ीद कहा कि केराला में 25 नशिस्तों की कामयाबी में ज़मीर अहमद खान की खिदमत और मेहनत नुमाया रही हैं, इसलिए रियासत में भी उन्हें एक बावकार और अहम ओहदा दिया जाना चाहिए। उन्होंने खबरदार किया कि अगर आइंदा भी मुस्लिम बरादरी को नज़रअंदाज किया गया तो 2028 के असेंबली इंतखाबात में कांग्रेस के खिलाफ भरपूर एहतजाज किया जाएगा और वोट के जरिए मुनासिब जवाब दिया जाएगा। ಪ್ರಜೆಗಳನ್ನಾಗಿ ಮಾಡ್ತೀವಿ, ಮುಸಲ್ಮಾನರ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ನಮಗೆ ಪ್ರಾಮಿಸ್ ಮಾಡಿ ಕಾಂಗ್ರೆಸ್ ಸರ್ಕಾರ ಓಟನ್ನು ಪಡೆದುಕೊಂಡಿದೆ. ಆದ್ರೆ ಇವತ್ತು ಆ ಓಟಿನ ಬೆಲೆಯನ್ನು ನಾವು ಇವತ್ತು ಕೇಳ್ತಾ ಇದೀವಿ. ಮಾನ್ಯ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ನಾವು ಕೂಲಿ ಕೇಳ್ತೇವೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಮುಸಲ್ಮಾನರು ಕೂಡ ಇವತ್ತು ಕೇಳ್ತಾ ಇದಾವೆ, ನಮ್ಮ ಓಟಿನ ಹಕ್ಕು ನಮಗೆ ಕೊಡಿ, ನಮ್ಮ ಓಟಿನ ಕೂಲಿ ನಮಗೆ ಕೊಡಿ ಅಂತೇಳಿ ಇವತ್ತು ನಾವು ಹಾಸನ್ನ ಬೀದಿಯಲ್ಲಿ ಇವತ್ತು ಕೇಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಇನ್ನೂ ಕೂಡ ಕಾಂಗ್ರೆಸ್ ಸರ್ಕಾರದ ಮಂತ್ರಿಮಂಡಲದ ರಚನೆ ಇನ್ನೂ ಕೂಡ ಬಾಕಿ ಇದೆ. ಕೇವಲ ಕೆಲವೇ ಒಂದಿಷ್ಟು ಜನರಿಗೆ ಮಾತ್ರ ಇವತ್ತು ಮಂತ್ರಿ ಸ್ಥಾನ ಕೊಡಲಾಗಿದೆ. ಇನ್ನೂ ಕೂಡ ಏನು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳನ್ನಾಗಿ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಆ ಪ್ರಯತ್ನಗಳ ಭಾಗವಾಗಿ ಕನಿಷ್ಠ 4 ಜನ ಮುಸಲ್ಮಾನರನ್ನ ಮಂತ್ರಿಗಳನ್ನಾಗಿ ಮಾಡಬೇಕು. ಹಾಗೆ ನಮ್ಮೆಲ್ಲರ ನಾಯಕ, ಮುಸಲ್ಮಾನರ ನಾಯಕ ಮಾತ್ರ ಅಲ್ಲ, ಝಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ನಾಯಕ. ನಾವು ಕೇರಳದ ಎಲೆಕ್ಷನ್ ಅನ್ನು ನೋಡಿದ್ದೇವೆ. ಕೇರಳದಲ್ಲಿ ಸುಮಾರು 25 ಜನ MLAಗಳನ್ನ ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಝಮೀರ್ ಅಹಮದ್ ಖಾನ್ ಕೂಡ ಪ್ರಯತ್ನ ಬಹಳ ಮುಖ್ಯವಾಗಿದೆ. ಹಾಗಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಝಮೀರ್ ಅಹಮದ್ ಖಾನ್ಗೆ ಏನಾದರೂ ತಾವು ಬೆಲೆಯನ್ನು ಕೊಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಒಬ್ಬ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಆಗ ಮಾತ್ರ ನೀವು ಝಮೀರ್ ಅಹಮದ್ ಖಾನ್ಗೆ ಬೆಲೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನೀವೇನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಚುನಾವಣೆ ಬರುತ್ತೆ 2028ಕ್ಕೆ. ನಮಗೆ ಗೊತ್ತಿದೆ ನಾವು ಏನು ಮಾಡಬೇಕು ಅಂತೇಳಿ. ಹಾಗಾಗಿ ಎಲ್ಲ ಮುಸಲ್ಮಾನರು ಕೂಡ ಒಟ್ಟಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ತಮಗೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಝಮೀರ್ ಅಹಮದ್ ಖಾನನ್ನ ಕೂಡಲೇ ಉಪಮುಖ್ಯಮಂತ್ರಿ ಮಾಡಿ, ಹಾಗೆ 5 ಜನ MLAಗಳನ್ನ ಮಂತ್ರಿಗಳನ್ನಾಗಿ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಿ ಅಂತೇಳಿ ಕೇಳ್ತಾ ಇದ್ದೇವೆ. ಇವತ್ತು ಇದು ಸಾಂಕೇತಿಕ ಎಚ್ಚರಿಕೆ. ಮುಂದಿನ ದಿನಗಳಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಹಾಸನ್ನ ಬೀದಿಗಳಲ್ಲಿ ಮುಸಲ್ಮಾನರು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ, ನೀವೆಲ್ಲರೂ ಕೂಡ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆಗೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ